ಕಪಟದಿ ಜೊತೆ ಕೂಡಿ ಕಪಟದಿಂದ ಜೂಜನ್ನಾಡಿ ಮೋಸದಿಂದ ನಮ್ಮ ದೊಡ್ಡಪ್ಪನಾದ ಧರ್ಮರಾಜನನ್ನು ಸೋಲಿಸಿ ನಮ್ಮ ದೊಡ್ಡ ಮಾತೆಯಾದ ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ಮಾನಾಪಮಾನಗೊಳಿಸಿದ ಈಗ ಸ್ವಲ್ಪ ಇತ್ತ ನೋಡ ಹೊತ್ತು ಕೂಳಿಗೆ ಮೂಲವಾಗಿ ದುರ್ಯೋಧನನು ಹೇಳಿದ ಮಾತು ಕೇಳಿ ನಮ್ಮ ಚಿಕ್ಕಪ್ಪನಾದ ಗಂಡುಗಲಿ ಗಾಂಡೀವನನ್ನು ನಾನೇ ಸಂಹಾರ ಮಾಡುವನೆಂದು ಹೇಳಿದ ಈ ಸೂತಕಲದ ಕರ್ಣನೆಂಬ ಕಪ್ಪಲಿಗನು ತನಗಾಗುವ ದುರ್ಲಕ್ಷಣಗಳನ್ನು ಲಕ್ಷ್ಯವಿಡದೆ ಭಕ್ಷಕನಂತೆ ಅವಲಕ್ಷಣ ಗೇಡಿಯಾದ ಲಕ್ಷಣನೆಂಬ ಮದುಮಗನ ಈ ದುರ್ಮಾರ್ಗದ ಕಥೆಯನ್ನು ಆಮೇಲೆ ಹೇಳುವೆನು. ಒಳ್ಳೆ ಎನ್ನ ಮಾಯೋಪಾಯದಿಂದ ಪರರಿಗೆ ಗೋಚರವಾಗದಂತೆ ಶಶಿರೇಖೆಯ ಅಂತಃಪುರವನ್ನು ಸೇರುವೆನು. ಇತ್ತ ನೋಡು, ಇಲ್ಲಿ ಕಾಣುವುದೇ ಶಶಿರೇಖೆಯ ಮನೆಯಾಗಿರಬಹುದು. ಹೌದು ದೇವ. ಎಲ್ಲವಾದರೆ ಇಷ್ಟು ಚಿತ್ರಗಳಿಂದಲಾರದು. ಹೌದು ದೇವ. ಆ ಸಾರಥಿ ಎತ್ತ ನೋಡಿದವು ಮತ್ತು ರತ್ನಗಳಿಂದ ಒಪ್ಪುವ ಈ ನವರತ್ನಯುಕ್ತವಾದ ಅಮೃತಲಿಕಾ ತಲ್ಪದ ಮೇಲೆ ಮಲಗಿರುವ ಶಶಿರೇಖೆಯನ್ನು ವರ್ಣನೆ ಮಾಡಬೇಕಾದರೆ ಸೃಷ್ಟಿಕರ್ತ ಶಾರದಪತಿ ಬ್ರಹ್ಮನಿಗೂ ಅಸಾಧ್ಯ. ಆ ಸಾರಥಿ ಇಂಥ ರೂಪ ಲಾವಣ್ಯದಿಂದೊಪ್ಪುವ ಶಶಿರೇಖೆಯು ಎಲ್ಲ ತಮ್ಮನಿಗೆ ಸರಿಯಾದ ಜೋಡಿ. ಈಗೋ ನೋಡಿ, ಎನ್ನ ಮಾಯೋಪಾಯದಿಂದ ಶಶಿರೇಖೆಗೆ ಎಚ್ಚರವಾಗದಂತೆ ಮಾಡಿ ಈ ಧರ್ಮ ಸಮೇತವಾಗಿ ಇಟ್ಟುಕೊಂಡು ಹೋಗುವೆನು. ಆ ಸಾರಥಿ ಶಶಿರೇಖೆಯನ್ನು ನಮ್ಮ ಮಾತೆಯಾದ ಸುಭದ್ರಾ ದೇವಿ ಅಭಿಮನ್ಯು ಮುಂದೆ ಇಳಿಸಿಬಿಡುತ್ತೇನೆ. ಸಾರಥಿ ನೋಡಿ, ನಮ್ಮ ಮುಂದಿನ ಅಹೋ ತಾಯಿ, ನಿನ್ನ ಕರುಣೆಯಿಂದ ದಾರಕಾಪುರಿಯಂತೆ ಶಶಿರೇಖೆಯ ಮಂದಿರ ಒಂಬತ್ತು ಎನ್ನ ಬಲಸಾಹಸದಿಂದ ಶಶಿರೇಖೆಯನ್ನು ಈ ತಮ್ಮ ಸಮೇತವಾಗಿ ಎತ್ತಿಕೊಂಡು ಬಂದಿರುವನು. ಅಹೋ ಮಾತೆ, ನಿನ್ನ ಸೋದರ ಸತಿಯಾದ ಶಶಿರೇಖೆಯು ಹೌದೋ ಅಲ್ಲವೋ ಸರಿಯಾಗಿ ನೋಡುತ್ತದೆ. ಸೌಖ್ಯ ಪ್ರದಾಯಿನಿ ಇದೇನು ಆಶ್ಚರ್ಯ, ನಿದ್ರೆಯಿಂದ ನನ್ನನ್ನು ಇಲ್ಲಿಗೆ ಕಟ್ಟು ತಂದವರು ಯಾರು?